ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಎಲ್ರಿಗೂ ಸಹ ತಿಳಿದಿದೆ, ಕಾವ್ಯ ಅವರ ತಮ್ಮ ಮತ್ತು ಅವರ ಅಮ್ಮ ಇಬ್ಬರೂ ಸಹ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದರು. ಹೋದ ನಂತರದಲ್ಲಿ ಏನೇನಾಯಿತು ಅಂತ ಹೇಳಿ ಅವರ ತಾಯಿ ಹೇಳ್ತಾರೆ ಕಾವ್ಯ ಅವರಿಗೆ ಗಿಲ್ಲಿ ಅವರನ್ನು ಅಣ್ಣ ಅಂತ ನೀನು ಕರಿಬೇಡ, ಫ್ರೆಂಡ್ ಅಂತಲೇ ಇರಲಿ ಅಂತ ಹೇಳ್ತಾರೆ. ಹಾಗೆ ಅವ್ರ ತಮ್ಮ ನಿನ್ನ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಚೆನ್ನಾಗಿ ಬರ್ತಾ ಇದೆ, ಯಾರು ನೀನು ಅವ್ರ ಮಾತು ಇವ್ರ ಮಾತು ಕೇಳಬೇಡ, ಅದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿದಾಗ ಹೇಳ್ತಾ ಇರ್ತಾರೆ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ ಇದೇ ರೀತಿ ಮುಂದುವರಿತಾ ಇರಲಿ, ಹೊರಗಡೆ ಹಾಗೆ ಹೀಗೇನೋ ಅನ್ನುವಂತಹ ಮಾತುಗಳನ್ನು ಚರ್ಚೆ ಆಗ್ತಾನೆ ಇರುತ್ತೆ. ಬಿಗ್ ಬಾಸ್ ಒಂದ್ಸಲ ವಾರ್ನಿಂಗ್ ಕೊಡ್ತಾರೆ, ಮತ್ತೊಮ್ಮೆ ಅವರನ್ನು ಹೊರಗಡೆ ಕಳಿಸ್ತಾರೆ. ಈ ರೀತಿ ಆದ ನಂತರದಲ್ಲಿ ಹೊರಗಡೆ ಜಗತ್ತಿನಲ್ಲಿ ಏನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಏನಿದೆ ತುಂಬಾ ಚರ್ಚೆ ಆಗ್ತಾ ಇತ್ತು. ಕಾವ್ಯ ಅವರ ತಮ್ಮನ ಯಾವ ರೀತಿಯಾಗಿ ಮಾತಾಡಿದ್ರು, ಹಾಗಂದ್ರೆ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಯ್ತಾಯಿತ್ತು. ಕಾವ್ಯದಿಂದ ಗಿಲ್ಲಿ ಏನಂತಿದ್ರು, ಅದು ಅಲ್ಲ ಗಿಲ್ಲಿಯಿಂದ ಕಾವ್ಯ ಅನ್ನುವಂತಹ ಮಾತನ್ನು ತಮ್ಮನೇ ನಿಜ ಮಾಡಿಬಿಟ್ರು ಅನ್ನುವಂಥದ್ದನ್ನು ಹೇಳಿ. ಆಗ ಅವರು ಒಂದು ಕಮೆಂಟ್ನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ, ಮೊದಲು ನೀವು ಎಪಿಸೋಡ್ ನೋಡ್ರಲ್ಲ, ಆಮೇಲೆ ನೀವು ಮಾತಾಡಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮೊದಲೇ ನಮಗೆ ಹಾಕಿದ್ದೆ, ಇದನ್ನು ಇಮೋಜಿಯನ್ನು ಮೂಲಕನೂ ಕೂಡ ಅವರು ಹೇಳಿರುವಂಥದ್ದು. ಏನು ತುಂಬಾ ನಗುವನ್ನು ತಡೆಯೋಕ್ಕಾಗದೆ ಕಣ್ಣೀರು ಬರುವಂತಹ ಒಂದು ಸಿಂಬಲ್ ಏನಿದೆ ಇಮೋಜಿ, ಅದನ್ನು ಹಾಕಿ ಉತ್ತರವನ್ನು ನೀಡಿರುವಂಥದ್ದು. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿಗ್ ಬಾಸ್ನ ಅಪ್ಡೇಟ್ಗಳು ಬರ್ತಾ ಇರುತ್ತೆ, ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು.